ಎಲ್ಲರಿಗೂ ಶುಭೋದಯ. ವಿದ್ಯಾರ್ಥಿಗಳೇ, ಇಂದು ನಾವು 5ನೇ ತರಗತಿಯ ಪಠ್ಯಪುಸ್ತಕವಾದಂಥ ತಿಳಿ ಕನ್ನಡ ಇದರಲ್ಲಿ ಪದ್ಯ 11 ಉದಯರಾಗ ಎಂಬ ಪದ್ಯವನ್ನು ಗಮನಿಸಿದ್ವಿ. ಈಗ ಅದರ ಪ್ರಶ್ನೋತ್ತರಗಳನ್ನು ಒಂದೊಂದಾಗಿ ಗಮನಿಸುತ್ತಾ ಹೋಗೋಣ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಗ್ಗೆ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮುಂದೆ ಕಾಣುವಂಥ ಬೆಲ್ ಐಕಾನನ್ನು ಒತ್ತಿ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 1. ರವಿ ಮೂಡುವಾಗ ಯಾರೊಡನೆ ಜಗಳವಾಡುವನು? ಉತ್ತರ: ರವಿ ಮೂಡುವಾಗ ಕತ್ತಲೊಡನೆ ಜಗಳವಾಡುವನು. 2. ರವಿ ಎಲ್ಲಿ ಕುಣಿದಾಡುವನು? ಉತ್ತರ: ರವಿ ಮೂಡಣ ರಂಗಸ್ಥಳದಲ್ಲಿ ಕುಣಿದಾಡುವನು. 3. ರವಿ ಏನನ್ನು ತೊಟ್ಟು ಶೃಂಗಾರದ ತಲೆ ಎತ್ತುವನು? ಉತ್ತರ: ರವಿ ಬಂಗಾರದ ಚೆಲುವ ಬಿಸಿಲ ಕಿರೀಟ ತೊಟ್ಟು ಶೃಂಗಾರದ ತಲೆ ಎತ್ತುವನು. 4. ರವಿ ಯಾವುದಕ್ಕೆ ರಂಗು ಮೆತ್ತುವನು? ಉತ್ತರ: ರವಿ ತೆಂಗಿನ ಕಂಗಿನ ರಂಗನ್ನು ಮೆತ್ತುವನು. 5. ಚಿನ್ನದ ಗೆರೆಯನ್ನು ಎಳೆಯುವ ರವಿ ಹೇಗಿರುತ್ತಾನೆ? ಉತ್ತರ: ರವಿ ಚಿನ್ನದ ಗೆರೆಯನ್ನು ಎಳೆಯುವ ರವಿ ರಾಜನಂತೆ ಹೊಳೆಯುತ್ತಾನೆ. 6. ರವಿ ಬಾನಳು ಸಣ್ಣಗೆ ಕಾಣುವುದು ಯಾವಾಗ? ಉತ್ತರ: ರವಿ ಏರುವಾಗ ಬಾನಳು ಸಣ್ಣಗೆ ಕಾಣುವನು. 2. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. 1. ಮೂಡಣ ದಿಕ್ಕಿನಲ್ಲಿ ರವಿ ಉದಯಿಸುವುದನ್ನು ಕವಿ ಹೇಗೆ ವರ್ಣಿಸಿದ್ದಾರೆ? ಉತ್ತರ: ಮೂಡಣ ದಿಕ್ಕಿನಲ್ಲಿ ರವಿ ಉದಯಿಸುವಾಗ ಕತ್ತಲೊಡನೆ ಜಗಳವಾಡಿ ಪೂರ್ವ ದಿಕ್ಕನ್ನೇ ರಂಗಸ್ಥಳವನ್ನಾಗಿ ಮಾಡಿಕೊಂಡ ನೆತ್ತರು ಹೊಂದಿದವನಂತೆ ಉದಯಿಸುತ್ತಾನೆ. 2. ಸೂರ್ಯನ ಕಿರಣಗಳ ರಂಗನ್ನು ಕವಿ ಹೇಗೆ ವರ್ಣಿಸಿದ್ದಾರೆ? ಉತ್ತರ: ಸೂರ್ಯನ ಕಿರಣಗಳ ರಂಗಗಳು ಪೂರ್ವದಲ್ಲಿ ನೆತ್ತರು ಬಣ್ಣದಂತೆ ಕಂಗೊಳಿಸುತ್ತದೆ. ತೆಂಗಿನ ಮತ್ತು ತಾಳೆಯ ದೇಹಕ್ಕೆ ರಂಗನು ಬಳಿಯುತ್ತದೆ. ಕತ್ತಲ ಕೋಣೆಯ ಕೊಳೆ ತೊಳೆಯುತ್ತದೆ ಎಂದು ಕವಿ ವರ್ಣಿಸಿದ್ದಾರೆ. 3. ಎಳೆಯ ರವಿ ಕೂಡಲ ಕೋಣೆಯಲ್ಲಿ ಮಾಡುವ ಕೆಲಸವೇನು? ಉತ್ತರ: ಎಳೆಯ ರವಿ ಕೂಡಲ ಕೋಣೆಯಲ್ಲಿ ಮಾಡದ ಕೆಲಸವೆಂದರೆ ಕತ್ತಲ ಕೊಳೆಯನ್ನು ತೊಳೆಯುವುದು. 4. ಮೇಲಕ್ಕೆ ಏರಿದ ರವಿ ನೀಡುವ ಸಂದೇಶವೇನು? ಉತ್ತರ: ಮೇಲಕ್ಕೆ ಏರಿದವನು ಚಿಕ್ಕವನಾಗಿರಬೇಕು ಎಂಬ ಭಾವನೆ ಬೆಳೆಸಿಕೊಳ್ಳಬೇಕು ಎಂಬ ಸಂದೇಶವನ್ನು ರವಿ ನೀಡಿದ್ದಾನೆ. ಈಗ ಬಿಟ್ಟ ಸ್ಥಳಗಳನ್ನು ಗಮನಿಸುತ್ತಾ ಹೋಗೋಣ. ಈ ಬಿಟ್ಟ ಸ್ಥಳಗಳನ್ನು ನೀಡಿರುವ 4 ಆಯ್ಕೆಗಳಲ್ಲಿ ಸರಿಯಾದ ಪದವನ್ನು ಆರಿಸಿ ತುಂಬಿರಿ. 1. ರವಿ ಕತ್ತಲೊಡನೆ ಡ್ಯಾಶ್ ಕುಣಿದಾಡುವನು, ನಡೆದಾಡುವನು, ಮೆರೆದಾಡುವನು, ಜಗಳವಾಡುವನು. 2. ರವಿ ಡ್ಯಾಶ್ ರಂಗಸ್ಥಳದಲ್ಲಿ ನೆತ್ತರು ಮಾಡುವನು. ಮೂಡಣ, ಪಡುವಣ, ತೆಂಕಣ, ಬಡಗಣ. ಮೂಡಣ. 3. ತೆಂಗಿನ ಕಂಗಿನ ಈ ಪದಗಳ ಅರ್ಥ ಡ್ಯಾಶ್. 1. ತೆಂಗು ಅಡಿಕೆ, ತೆಂಗು ಬಾಳೆ, ತೆಂಗು ಕಾಯಿ, ತೆಂಗು ಮಾವು. ತೆಂಗು ಅಡಿಕೆ ಸರಿಯಾದ ಉತ್ತರ. 4. ರವಿ ಏರಿದವನು ಡ್ಯಾಶ್ ಇರಬೇಕು ಎಂಬ ಮಾತನ್ನು ಸಾರುವನು. ಅ. ದೊಡ್ಡವ, ಬ. ಗಟ್ಟಿಗ, ಕ. ಮೆತ್ತಗೆ, ಡ. ಚಿಕ್ಕವ. 5. ಬಾನಳು ಏರಿದ ರವಿ ಡ್ಯಾಶ್ ತೋರುವನು. ಸಣ್ಣಗೆ, ಬೆಳ್ಳಗೆ, ನುಣ್ಣಗೆ, ತಣ್ಣಗೆ. ಸಣ್ಣಗೆ. ಆ ಪಟ್ಟಿಗೆ ಬಾಪಟ್ಟಿಯನ್ನು ಹೊಂದಿಸಿ ಬರೆಯಿರಿ. ಕತ್ತಲೊಡನೆ ಜಗಳಾಡುವನು, ಶೃಂಗಾರದ ತಲೆ ಎತ್ತುವನು, ಅಂಗಕ್ಕೆ ರಂಗನು ಮೆತ್ತುವನು, ಚಿನ್ನದ ಗೆರೆಯನ್ನು ಎಳೆಯುವನು, ಬಾನಳು ಸಣ್ಣಗೆ ತೋರುವನು. ಭಾಷಾಭ್ಯಾಸ. ಈ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರೆಯಿರಿ. 1. ಮೂಡಣ. ಮೂಡಣ ದಿಕ್ಕಿನಲ್ಲಿ ಸೂರ್ಯ ಉದಯಿಸುತ್ತಾನೆ. ಕುಣಿದಾಡು. ಹಸುವನ್ನು ಕಂಡು ಕರು ಕುಣಿದಾಡಿತು. ಮೆತ್ತು. ರವಿ ಮೂಡುವಾಗ ಬಾಳೆಗೆ ರಂಗನು ಮೆತ್ತುವನು. ಏರು. ನಮ್ಮ ಪ್ರಗತಿ ಯಾವಾಗಲೂ ಏರುತ್ತಿರಬೇಕು. ಸಾರು. ಅರಸರ ಕಾಲದಲ್ಲಿ ವಿಚಾರವನ್ನು ಜನರಿಗೆ ಸಾರುತ್ತಿದ್ದಾರೆ. ಆ. ಈ ಪದಗಳಿಗೆ ಶಬ್ದಕೋಶ ನೋಡಿ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ರವಿ ಸೂರ್ಯ, ಭಾಸ್ಕರ. ಮೂಡಣ ಪೂರ್ವ ದಿಕ್ಕು. ಕಿರೀಟ, ಮುಕುಟ, ಕುಟೀರ. ನೆತ್ತರು, ರಕ್ತ, ರುಧಿರ. ಬಾನು, ಆಕಾಶ, ಗಗನ. ಉದಯರಾಗ ಕವಿತೆಯಲ್ಲಿ ಬರುವ ಪ್ರಾಸಪದಗಳನ್ನು ಹುಡುಕಿ ಬರೆಯಿರಿ. ರವಿ ಕವಿ. ತೆಂಗಿನ ಕಂಗಿನ, ತಾಳೆಯ ಬಾಳೆಯ, ಏರುವನು, ತೋರುವನು, ಮೆತ್ತುವನು, ಎತ್ತುವನು. ಈ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ. ಕತ್ತಲೊಡನೆ, ಕತ್ತಲು ಪ್ಲಸ್ ಒಡನೆ. ಜಗಳವಾಡು, ಜಗಳ ಪ್ಲಸ್ ಆಡು. ಕುಣಿದಾಡು, ಕುಣಿದು ಪ್ಲಸ್ ಆಡು. ಚಿಕ್ಕವನಿರಬೇಕು, ಚಿಕ್ಕವನು ಪ್ಲಸ್ ಇರಬೇಕು. ಹೂ ಮಾದರಿಯಂತೆ ಸಂಬಂಧಪಡದ ಪದವನ್ನು ಹೊರತೆಗೆದು ಬರೆಯಿರಿ. ಇದಕ್ಕೆ ಸಂಬಂಧ ಇಲ್ಲದ ಪದವನ್ನು ಗುಂಪಿನಿಂದ ತೆಗೆದು ಹಾಕಬೇಕು. ಈಗ ಮಾದರಿ. ಸಾರು, ಹೇಳು, ಕೇಳು, ನುಡಿ. ಏನು ಇದರಲ್ಲಿ? ಕೇಳು. 1. ಸೂರ್ಯ, ರವಿ, ಚಂದ್ರ, ದಿನಕರ.
ಯಾವ್ದು ತೆಗಿಬೇಕು? ಚಂದ್ರನ ತೆಗಿಬೇಕು, ಯಾಕೆಂದರೆ ಸೂರ್ಯ ರವಿ ದಿನಕರ ಒಂದೇ ಪದ. ಕಿರೀಟ, ಹಾರ, ರುಮಾಲು, ಮುಕುಟ, ರುಮಾಲನ್ನು ತೆಗಿಬೇಕು. ಬೆಳ್ಳಿ, ಬಂಗಾರ, ಚಿನ್ನ, ಸ್ವರ್ಣ, ಬೆಳ್ಳಿಯನ್ನು ತೆಗಿಬೇಕು, ಯಾಕೆಂದರೆ ಬಂಗಾರ, ಚಿನ್ನ, ಸ್ವರ್ಣ ಎಲ್ಲ ಒಂದೇ ಪದ. ಆಕಾಶ, ಮೋಡ, ಭಾನು, ನಭ, ಮೋಡವನ್ನು ತೆಗಿಬೇಕು, ಏಕೆಂದರೆ ಇದೆಲ್ಲ ಒಂದೇ ಪದ. ಕೆಳಗಿನ ಪದಗಳಲ್ಲಿನ ಅರ್ಥ ವ್ಯತ್ಯಾಸವನ್ನು ತಿಳಿಯಿರಿ. 1. ಮೂಡಣ, ಮೂಡುವ. ಈಗ ಅರ್ಥ ವ್ಯತ್ಯಾಸ ತಿಳಿಸ್ಬೇಕು. ಪೂರ್ವ, ಮೂಡಣ ಅಂದರೆ ಪೂರ್ವ, ಮೂಡುವ ಅಂದರೆ ಉದಯವಾಗುವ, ಎಳೆಯುವ ಅಂದರೆ ಎಳೆಯುವುದು, ಎಳೆಯವ ಅಂದರೆ ಅತಿ ಕಿರಿಯವ, ಬಂಗಾರ ಅಂದರೆ ಚಿನ್ನ, ಶೃಂಗಾರ ಅಂದರೆ ಅಲಂಕಾರಗಳು, ತೊಳೆಯುವುದು, ಹೊಳೆಯುವುದು, ಕಾಲುವೆ. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಒಂದು ಪೂರಕಬಹುದು ಇದೆ. ಮುಂಗೊಳ್ಳಿ ಕೂಗ್ಯಾವೋ, ಮೂಡು ಕೆಂಪ್ಯಾರ್ಯಾವೋ, ಸ್ವಾಮಿ ನನ್ನಯ್ಯ ರಥಮೇರಿ ಬರುವಾಗ ನಾವೈದು ಕೈಯ ಮುಗಿದೆವು. ಸೂರ್ಯೋದಯದ ವರ್ಣ ವೈಭವಕ್ಕೆ ಮಾರು ಹೋಗದ ಕವಿಗಳೇ ಇಲ್ಲ. ಅದರ ಅರ್ಥ, ಕನ್ನಡದ ಎಲ್ಲ ಕವಿಗಳು ಒಂದಿಲ್ಲೊಂದು ಸಮಯದಲ್ಲಿ ಸೂರ್ಯೋದಯವನ್ನು ಅನುಭವಿಸಿದವರೇ, ಬರೆದವರೇ. ಅಂತೆಯೇ ಸೂರ್ಯಾಸ್ತವನ್ನು ಬಿಟ್ಟಿಲ್ಲ. ಸೂರ್ಯಾಸ್ತದ ಸಮಯದಲ್ಲಿ ದಿಗಂತ ಕೆಂಪಗಿರುತ್ತದೆ. ಕವಿ ಕಲ್ಪನೆಯಲ್ಲಿ ಅದಕ್ಕೆ ಬೇರೆಯದೇ ಅರ್ಥಗಳಿರುತ್ತವೆ. ಎಲ್ಲವೋ ಮಾನವ ನಾನು ಕೊಟ್ಟ ಅಮೂಲ್ಯ ದಿನವನ್ನು ಸದುಪಯೋಗ ಮಾಡಿಕೊಳ್ಳದೆ ವ್ಯರ್ಥ ಕಾಲಹರಣ ಮಾಡಿದೆಯಲ್ಲ ಎಂದು ರವಿ ಕೆಂಪಗೆ ಮುಖ ಮಾಡಿಕೊಂಡು ಕೋಪದಿಂದ ಪಡುವಣ ದಿಕ್ಕಿನಲ್ಲಿ ಅಸ್ತಂಗತನಾಗುತ್ತಾನೆ. ಆ ಕಾರಣದಿಂದ ಪಶ್ಚಿಮ ದಿಗಂತ ಕೆಂಪಾಗಿದೆ ಎಂದು ಕವಿ ವರ್ಣಿಸುವುದುಂಟು. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಕಿ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಮುಂದೆ ಕಾಣುವಂಥ ಬೆಲ್ ಐಕನನ್ನು ಒತ್ತಿ, ಏಕೆಂದರೆ ನಾವು ಮಾಡುವ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬಹಳ ಬೇಗ ದೊರೆಯುತ್ತದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಒನ್ಸ್ ಅಗೇನ್.